ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನಿಮಗೆ ಇವತ್ತು ಒಂದು 2 ಏಕರ್ ಸೂಪರ್ ಆಗಿರೋ ಒಂದು ತೋಟ ಮತ್ತು ಸೂಪರ್ ಆಗಿರೋ ಒಂದು ಮನೆ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಈಗ ಸಸಿ ತೋಟ ಮರ ಹಾಕಿ ಒಂದು 4 ವರ್ಷ ಆಗಿದೆ. ಹತ್ತತ್ರ ಇನ್ನೊಂದು 2 ವರ್ಷಕ್ಕೆ ಫಲ ಬಿಡೋದು. ನೋಡಿ, ಎಂಟ್ರೆನ್ಸ್ ಎಲ್ಲ ಡಾಗ್ ಶೆಡ್ ಇದೆ, ಒಂದು ಡಾಗು ಇದೆ, ತುಂಬ ಪವರ್ಫುಲ್ ಡಾಗ್ ಅದು. ವಿಲೇಜ್ಗೆ ಅಟ್ಯಾಚ್ ಆಗಿದೆ ಈ ತೋಟ. ನೋಡಿ, ಮನೆ ಎಲ್ಲ ಆಲ್ಮೋಸ್ಟ್ ಇದೆ. ಮನೇಲಿ ವಾಸ ಮಾಡೋಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ವಿಲೇಜ್ಗೆ ಅಟ್ಯಾಚ್ ಇದೆ. ತೋಟನ ಒಂದು ಟೆರೆಸ್ ಮೇಲೆ ಹೋಗಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಬನ್ನಿ. ನಿಮಗೆ ಮೇಲೆ ತುಂಬ ಚೆನ್ನಾಗಾಗುತ್ತೆ, ಕಾಣುತ್ತೆ. ನೋಡ್ತಾ ಇದ್ರಲ್ಲ, ಒಳ್ಳೆ ಲೊಕೇಶನಲ್ಲಿರೋಂಥ ತೋಟ ಇದು. ರೆಡ್ ಸಾಯಿಲ್ ಇದೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಒಂದು ಬೋರ್ ಇದೆ, ಒಳ್ಳೆ ವಾಟರ್ ಇದೆ ಬೋರಲ್ಲಿ. ನೀರು ಬೆಲ್ಟು ಕೂಡ ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ಏನೇನಿದೆ ಅಂದರೆ, ಕೋಕೋನಟ್ 116 ಇದೆ, ಟೀಕು 56, ಸಿಲ್ವರು 56, ಮ್ಯಾಂಗೋ 26, ಡ್ರಮ್ ಸ್ಟಿಕ್ಕು 13, ಗೂಸ್ಬೆರಿ 6, ಲೆಮನ್ 5, ಪೊಮೊಗ್ರಾನೇಟ್ 7, ಸ್ಯಾಂಡಲ್ವುಡ್ 3, ಊಟಿ ಆ್ಯಪಲ್ 3, ಅರೈಕನೆಟ್ 7, ಜಾಕ್ ಫ್ರೂಟ್ 6, ಮಹಾಗನಿ 5, ಸಪೋಟೊ 4, ಆರೆಂಜ್ 4, ರಾಮ್ ಬಟನ್ 3. ಮತ್ತು ಎಲ್ಲ ಒಂದೊಂದು ರೀತಿ ಮಿಕ್ಸು ಒಂದೊಂದು ಟ್ರೀ ಇದೆ. ಅಂದರೆ ತುಂಬ ದೊಡ್ಡ ಮರ ಅಲ್ಲ, ಕೊಕೊನಟ್ ಮಾತ್ರ ಸ್ವಲ್ಪ, ಟೀಕು ಇವೆಲ್ಲ ಒಂದು ಲೆವೆಲ್ ಇದೆ. ಇನ್ನೆಲ್ಲ ಸ್ವಲ್ಪ ಗಿಡಗಳು, ಅಂದರೆ ದೊಡ್ಡ ದೊಡ್ಡ ಮರಗಳಲ್ಲ ಇವೆಲ್ಲ. ಈಗ ಸ್ವಲ್ಪ ದಿವಸದಲ್ಲಿ ಹಾಕಿರೋಂಥ ಗಿಡಗಳು ನೋಡಿ. ಅರೆ ಕ್ಯಾರೆಟ್ ಇಷ್ಟಿದೆ. ಅದೇ ರೀತಿ ಮ್ಯಾಂಗೋ ಸ್ವಲ್ಪ ದೊಡ್ಡದಾಗಿದೆ. ಲೆಮನ್ನು ಮತ್ತು ಪಲಾವ್ ಎಲೆ ಬರುತ್ತಲ್ಲ ಟ್ರೀ, ಅದು ಎಲ್ಲ ಗಿಡಗಳು ಸ್ವಲ್ಪ ಹಾಕಿದ್ದಾರೆ. ಜಾಕ್ ಫ್ರೂಟ್ ಎಲ್ಲ ಇದೆ. ನೋಡಿ, ಮನೆ ಇದೆ. ಮನೆ RCC ಮನೆ, ಕೇರಳ ಸ್ಟೈಲಲ್ಲಿ ಮಾಡಿದ್ದಾರೆ ಮನೆ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಟೀಕ್ ವುಡ್ಡೆಲ್ಲ ಹಾಕಿ ಮಾಡಿರೋದು. ಮನೆ ಇಂಟೀರಿಯರ್ನೂ ತೋರಿಸ್ಕೊಡ್ತೀನಿ. ದಯಮಾಡಿ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟು 30-40 ಸೈಟ್ ತಗೊಂಡು ಮನೆ ಕಟ್ಟಿ ಇನ್ನೊಂದು ಸ್ವಲ್ಪ ಕೋಟಿಗಟ್ಟಲೆ ಬಂಡವಾಳ ಮಾಡೋಕ್ಕಿಂತ ಇಲ್ಲಿ ಒಂದು ಮನೆಯೂ ಸಿಗುತ್ತೆ, 2 ಎಕರೆ ಜಮೀನು ಸಿಗುತ್ತೆ, ತೋಟನೂ ಸಿಗುತ್ತೆ. ಏನಂತಂದರೆ, ನಾನು ಒಂದೊಂದು ಗಿಡ ಇದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಲ್ಲ ಟ್ರೀ ಬಗ್ಗೆ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಓದಿ. ಒಂದು ಓನರ್ ಮನೆ, ಬಿಗ್ ಹೌಸು, ಮೊದಲೇ ಹೇಳಿದೆ, RCC ಮನೆ ಜೊತೆಗೆ ಈ ಲೇಬರ್ಗೋಸ್ಕರ ಒಂದು ಶೆಡ್ ಮಾಡಿದ್ದಾರೆ. ಲೇಬರು ಕೂಡ ವಾಸ ಮಾಡ್ಬೋದು, ಪ್ಲಸ್ಸು ಅಥವಾ ಸ್ಟೋರ್ ರೂಮು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇದೇ ಮನೆ. ಒಂದು ಲೇಬರು ಕೂಡ ವಾಸ ಮಾಡ್ಬೋದು, ಒಂದು ಸ್ಟೋರ್ ರೂಮ್ನಾಗೂ ಇಟ್ಕೋಬೋದು. ಲೇಬರ್ ಹೌಸ್ಗೂ ಕೂಡ ಸಪ್ರೇಟು ಟಾಯ್ಲೆಟ್, ಸ್ನಾನದ ರೂಮ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡ್ ಇದು. ಇವರು ಮನೆ, ತೋಟ ಎಲ್ಲ ಸೇರಿ ಪ್ರೈಸ್ ಹೇಳ್ತಿರೋದು 1,60 lakh, 1,60,00,000 ಪ್ರೈಸು ಕೋಟ್ ಮಾಡ್ತಾ ಇರೋದು ಇವರು. ಮನೆ, ತೋಟ ಎಲ್ಲ ಸೇರಿ ಜನರಲ್ ಪ್ರಾಪರ್ಟಿ. ಇವರು ಪರ್ಚೇಸ್ ಮಾಡಿರೋದು ಪ್ರಾಪರ್ಟಿನ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮಗೇನು ಲೀಗಲ್ ಬೇಕು ಡಾಕ್ಯುಮೆಂಟ್ಸನ್ನು ಒದಗಿಸ್ಕೊಡೋ ಜವಾಬ್ದಾರಿ ನಮ್ಮದು. ಡೈರೆಕ್ಟು ಓನರ್ ಹತ್ರ ಸಿಟಿಂಗ್ ಮಾಡಿಕೊಡ್ತೇನೆ. ಓನರ ರೇಟನ್ನು ಫಿಕ್ಸ್ ಮಾಡ್ತಾರೆ. ನಿಮಗೆ ಮುಂಚಿತವಾಗಿ ಏನೇನು ವೆರಿಫಿಕೇಷನ್ ಮಾಡಬೇಕು ಖಂಡಿತ ಎಲ್ಲನೂ ಕೂಡ ಮಾಡಿಸ್ಕೊಡೋಣ. ಇದು ಮೈಸೂರಿಗೆ ಓನ್ಲಿ 31 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 160 ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಒಳ್ಳೆಯ ಲೊಕೇಶನ್ಲಿರುವಂಥ ಲ್ಯಾಂಡು. ದಯವಿಟ್ಟು ನೇರವಾಗಿ ವಿಸಿಟ್ ಮಾಡಿ. ಕೆಲವು ಜನ ನನಗೆ ಬೈಯರ್ಸ್ ಬರ್ತೆಲ್ಲ ಹೇಳ್ತಾರೆ, ಬೆಂಗಳೂರಲ್ಲಿ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ಬಿಟ್ಟಿದೆ, ಅಷ್ಟು ಪೊಲ್ಯೂಷನ್ ಆಗಿದೆ, ಒಳ್ಳೆ ಗಾಳಿ ಇಲ್ಲ ಈ ರೀತಿ ಅಂತ ಹೇಳ್ತಾರೆ. ನೋಡಿ, ಈ ಭಾಗದಲ್ಲಿ ಒಂದೊಳ್ಳೆ ತೋಟ ಮಾಡಿಕೊಂಡು ವಾಸ ಮಾಡಿದ್ರೆ ಏನು ಒಬ್ಬ ಮನುಷ್ಯ ಬದುಕ್ತಾನೆ, ಅದಕ್ಕಿಂತ 10 ವರ್ಷ ಎಕ್ಸ್ಟ್ರಾ ಬದುಕ್ಬೋದು. ಆ ರೀತಿ ವಾತಾವರಣ ಇದು. ಒಳ್ಳೆ ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ. ಆದ್ದರಿಂದ ದಯಮಾಡಿ ಯೋಚನೆ ಮಾಡಿ. ನಿಮಗೆ ಮನೇನ ತೋರಿಸ್ಕೊಡ್ತೀನಿ ಬನ್ನಿ. ಬಾಗಿಲು ನೋಡಿದಲ್ಲ, ಅದು ಕೂಡ ಟೀ ಕುಟಲೆಲ್ಲ ಮಾಡಿರೋದು. ಒಳ್ಳೆ ಫರ್ನಿಚರು. ಹಾಲ್ ನೋಡಿ ಎಷ್ಟು ನೀಟ್ನೆಸ್ ಆಗಿದೆ. ಒಳ್ಳೆ ಟೈಲ್ಸ್ ಎಲ್ಲ ಹಾಕಿ ಮಾಡಿರೋದು ಮನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ. ಇದೇನು ಫರ್ನಿಚರ್ಸ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಎಲ್ಲ ಬಿಟ್ಟು ಹೋಗ್ತಾರೆ. ಅದಕ್ಕೆ ತಕ್ಕನಾಗಿ ರೇಟನ್ನು ಮಾತಾಡ್ಕೋಬೇಕಾಗುತ್ತೆ. ಮಾತಾಡುವಾಗ ಎಲ್ಲ ಕ್ಲಿಯರಾಗಿ ಮಾತಾಡ್ಕೊಂಡ್ರೆ ಪ್ರತಿಯೊಂದನ್ನು ಕೂಡ
ಅವರು ಬಿಟ್ಟು ಹೋಗ್ತಾರೆ. ಮತ್ತು ದೇವ್ರ ಮನೆ ನೋಡಬೇಕು, ತುಂಬ ಚೆನ್ನಾಗಿ ಮಾಡಿದ್ರೆ ಅದ್ಭುತ ಇತ್ತು. ಶ್ರೀಕೃಷ್ಣ ಪರಮಾತ್ಮ, ಅಯ್ಯಪ್ಪ, ಗುರುವಾರಪ್ಪ, ಲಕ್ಷ್ಮೀ ಗಣೇಶ ಸರಸ್ವತಿ ನೋಡಿ ತುಂಬಾ ಒಂದು ಒಳ್ಳೆ ನನಗೆ ದೇವ್ರ ಮನೆ ವೀಡಿಯೋ ಮಾಡ್ತಾಯಿದ್ದಾಗ ಒಂದೊಳ್ಳೆ ಡಿವೈನ್ ಒಂದು ಭಕ್ತಿ ಏನೋ ಉಕ್ಕಿ ಬಂದಾಗಾಯಿತು ನನಗೆ. ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂದು ಖುಷಿ ಆಯಿತು, ಸಂತೋಷ ಆಯಿತು. ಅಷ್ಟು ನೀಟ್ನೆಸ್ ಸಿಕ್ಕಿತ್ತು ದೇವ್ರ ಮನೆ. ಮತ್ತು ಮನೆಯೂ ಕೂಡ ತುಂಬ ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ. ಇದು 3 BHK ಬರುತ್ತೆ, 3 ರೂಮ್ಸ್ ಇದೆ. ತುಂಬಾ ನೀಟ್ನೆಸ್ಸಾಗಿ ರೂಮನ್ನು ಕೂಡ ಡೆಕೋರೇಟ್ ಮಾಡಿದ್ದಾರೆ. ಫರ್ನಿಚರ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ರೂಮೆಲ್ಲ ಫರ್ನಿಷಿಂಗ್ ಆಗಿದೆ. ಏನು ವಾಶ್ ಬೇಸಿನ್ ಇರ್ಬೋದು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಜಾಗ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ವೆಸ್ಟರ್ನ್ ಟಾಯ್ಲೆಟು ವಿತ್ ಸ್ನಾನಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟ್ನೆಸ್ ಆಗಿ ನಾನು ಮೊದಲೇ ಹೇಳಿದಂಗೆ ಕೇರಳ ಸ್ಟೈಲಲ್ಲಿ ಮಾಡಿದ್ದಾರೆ. ಮನೆಯೂ ಕೂಡ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ತಾವು ನೇರವಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಗಾಳಿ ಬೆಳಕು ಬರ್ಬೇಕಾದ್ರೆ ಟಾಪಿಂದ ಓಪನ್ ಇರುತ್ತೆ, ಮಳೆ ಬಂದಾಗ ಕ್ಲೋಸ್ ಮಾಡ್ಕೋಬೋದು. ಈ ಹಳ್ಳಿ ಕಡೆ ತೊಟ್ಟಿ ಮನೆ ಇದೆಲ್ಲ ರೀತಿ ಮಧ್ಯೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಕೂಡ ರೂಮು ನೋಡಿ. ವಾರ್ಡ್ರೋಬು, ಆ ವಾರ್ಡ್ರೋಬ್ ರೀತಿ ಓಪನ್ ಮಾಡಿದ್ರೆ ಅಲ್ಲೇ ಒಂದು ಕೂಡ ಅಟ್ಯಾಚ್ ಬಾತ್ರೂಮ್, ವೆಸ್ಟರ್ನ್ ಟಾಯ್ಲೆಟ್ ಜೊತೆಗೆ ಇದೆ. ಒಂದೊಳ್ಳೆ ಐಡಿಯಾ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಅವರು ಸ್ವಂತ ವಾಸಕ್ಕೋಸ್ಕರ ಮಾಡಿದ್ದು. ಆದರೆ ಈಗ ಸ್ವಲ್ಪ ಏಜ್ ಆಯಿತು ಅಂದ್ಬಿಟ್ಟು ಮಕ್ಕಳೆಲ್ಲ ನಮ್ಮ ಜೊತೆ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಹೊರ ದೇಶದಲ್ಲಿರೋದ್ರಿಂದ ನೋಡಿ. ಅಡುಗೆ ಮನೆಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಕಿಚನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಒಂದೊಳ್ಳೆ ಫರ್ನಿಷಿಂಗ್ ಎಲ್ಲ ಮಾಡಿದ್ದಾರೆ. ವಾರ್ಡ್ರೋಬ್ ಆಗ್ಬೋದು, ಪ್ರತಿಯೊಂದಾಗ್ಬೋದು. ಇಟಾಲಿಯನ್ ಕಿಚನ್ ಅಂತೆಲ್ಲ ಆ ರೀತಿ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ ಮನೆ. ಟೆರೇಸ್ ಮೇಲೆ ತೋರಿಸ್ಕೊಡ್ತೀನಿ ಬನ್ನಿ ಲ್ಯಾಂಡಿಂಗ್ ಇದೆ ಅಂತ. ನಾನು ಮೊದಲೇ ಹೇಳ್ತಾಯಿದ್ದೆ ಓನರ್ ಬಗ್ಗೆ. ಓನರ್ ಮಕ್ಕಳು ನಮ್ಮ ಜೊತೆ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಓನರ್ ಮಕ್ಕಳು ಬಂದು ದುಬೈಲಿರೋದು. ಅವ್ರು ನಮ್ಮ ಜೊತೆ ಬಂದು ಸೆಟ್ಲ್ ಆಗಿಬಿಡಿ ಅಂತ ಹೇಳ್ತಾ ಇರೋದ್ರಿಂದ ಅವರು ಮಾರಿಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ ಟೆರೇಸ್ ಮೇಲೆ ತೋರಿಸ್ಕೊಡ್ತಾ ಇದ್ದಾರೆ ಜಮೀನು ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ ಜಮೀನು, ಲ್ಯಾಂಡ್ ಇದು. ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಅಂದರೆ ಈ ತೋಟ, ನೀವು ಒಂದು ತೋಟ ತಗೊಂಡು ಒಂದು ಖಾಲಿ ಲ್ಯಾಂಡ್ ತಗೊಂಡು ತೋಟ ಮಾಡಿ ಫೆನ್ಸ್ ಹಾಕಿ ಮನೆ ಕಟ್ಟೋ ಬದಲು ರೆಡಿ ಇದೆ, ಒಳ್ಳೆ ಮನೆ ಇದೆ. ನೀವೇನು ಸಿಟಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಮನೆ ಮಾಡಬೇಕು ಅಂದ್ಕೊಳ್ತೀರಾ, ಅದ್ರ ರೀತಿಯೇ ಇದೆ. ನೀವು ಪರ್ಚೇಸ್ ಮಾಡಿದ್ರೆ ಆರಾಮಾಗಿ ಬಂದು ಲೈಫ್ ಲೀಡ್ ಮಾಡ್ಬೋದು ಹೊರತು ಬೇರೆ ಏನು ಖರ್ಚಿಲ್ಲ. ಒಂದು ಹಸಿರಾಗಿ ಗ್ರೀನರಿ ಕಾಣ್ತಾ ಇದೆ. ಒಂದು ಈವ್ನಿಂಗ್ ಟೈಮ್ ಮೇಲೆ ಕುಂತು ಒಂದು ಕಾಫಿ ಕುಡಿತಿದ್ರೆ ಅದ್ಭುತ ಆಗಿರುತ್ತೆ. ಒಳ್ಳೆ ಗಾಳಿ, ಮಳೆ ಬಂದಾಗ ಒಳ್ಳೆ ಮಳೆ, ಪ್ರತಿಯೊಂದು ನ್ಯಾಚುರಲ್ ಸಿಗುತ್ತೆ. ನಿಮ್ಮ ಸಿಟಿಯಲ್ಲಿ ಸಿಗಲ್ಲ ಅನ್ಕೋತೀನಿ. ದಯಮಾಡಿ ವಿಸಿಟ್ ಮಾಡಿ ನೇರವಾಗಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.